ಜೈ ಶ್ರೀರಾಮ್. ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಎಕ್ಸಾಮ್ ಮೇಕಿಂಗ್ ಗೈಸ್. ನಾನಿವತ್ತಿದ್ದೀನಿ ಹಿಂದೂ ಸಮಾವೇಶದಲ್ಲಿ. ನೀವು ಎಲ್ಲ ಕಡೆ ನೋಡಿರ್ತೀರ, ಎಲ್ಲ ಹೋಬ್ಳಿಲೂ ಹಾಗೆ ಎಲ್ಲ ಪಂಚಾಯತಿ ಲೆವೆಲಲ್ಲೂ ಹಿಂದೂ ಸಮಾವೇಶ ನಡೆಸ್ತಾ ಇದ್ದಾರೆ. ಅದೇ ಥರ ನಮ್ಮ ಸೋಮಪೇಟೆಯಿಂದ ಅಬ್ಬುರ್ಕಟ್ಟೆ ಹೋಬ್ಳಿಯಲ್ಲಿ ನಾವು ಅಷ್ಟೇ ಒಂದು ಹಿಂದೂ ಸಮಾವೇಶ ಹಮ್ಮಿಕೊಂಡಿದ್ದೀವಿ. ಸೊ ನೀವು ಎಲ್ಲಿ ನೋಡಿದ್ರು ರಸ್ತೆಯಲ್ಲಿ ಫುಲ್ ಕೇಸರಿ ಕಳೆ, ನಮ್ಮ ಹೃದಯದಲ್ಲಿ ಧರ್ಮದ ಬಲ. ಈ ಬಾರಿ ಸಮಾವೇಶವೇ ನಿಜಕ್ಕೂ ಒಂದು ಹಬ್ಬ ಥರ ಕ್ರಿಯೇಟ್ ಆಗ್ತಾ ಇದೆ. ನಮ್ಮ ಹಿಂದೂ ಧರ್ಮಕ್ಕೆ ಸಾವಿರಾರು ವರ್ಷದ ಇತಿಹಾಸ ಇದೆ ಗೈಸ್. ನಮ್ಮ ವೇದ ಆಗಿರ್ಬೋದು, ಉಪನಿಷತ್ ಆಗಿರ್ಬೋದು, ಮಹಾಭಾರತವಾಗಿರ್ಬೋದು, ಇದು ಜಸ್ಟ್ ಗ್ರಂಥ ಅಲ್ಲ. ಸೊ ನಮ್ಮ ಒಂದು ಜೀವನದ ದಾರಿ ದೀಪ ಅಂತಲೇ ಹೇಳ್ಬೋದು. ಅಂಥ ಹಿಂದೂ ಧರ್ಮದಲ್ಲಿ ನಾವೇನು ಹುಟ್ಟಿದ್ದೀವಿ, ಹೆಮ್ಮೆ ಪಡಬೇಕು. ಸೊ ಇದು ಬರೀ ಸಮಾವೇಶ ಅಂತ ನಾನು ತಿಳ್ಕೊಂಡಿಲ್ಲ. ನಮ್ಮ ಹಿಂದೂ ಧರ್ಮದ ಸಂಸ್ಕೃತಿ, ಅಸ್ತಿತ್ವ, ಆತ್ಮಗೌರವ ಇದನ್ನೆಲ್ಲ ಕಾಪಾಡೋಕ್ಕೆ ನಾವು ಒಂದು ಸಮಾವೇಶನ ಮಾಡ್ತಾ ಇದ್ದೀವಿ. ಸೊ ಈ ಹಿಂದೂ ಸಮಾವೇಶಕ್ಕೆ ನೆರೆದಂಥ ಎಲ್ಲ ಹಿಂದೂ ಬಾಂಧವರಿಗೆ ನನ್ನ ಹೃತ್ಪೂರ್ವಕ ವಂದನೆಗಳು. ಸೊ ಎವ್ರಿ ಇಯರು ನೀವು ನನ್ನ ಬ್ಲಾಗಲ್ಲಿ ನೋಡಿದಂಗೆ ನಾನು ತುಂಬ ಅಡ್ವೆಂಚರಸ್ ಮಾಡ್ತಾ ಇರ್ತೀನಿ, ಬೈಕ್ ರೈಡ್ ಹೋಗ್ತಾ ಇರ್ತೀನಿ. ಬಟ್ ಇವತ್ತೊಂದು ಕಾಸ್ಗೋಸ್ಕರ ನಾನು ಬೈಕ್ ರೈಡ್ ಮಾಡ್ತಾ ಇದ್ದೀನಿ, ಅದೇ ಒಂದು ಖುಷಿ. ಗೈಸ್, ಆಫ್ಟರ್ ಎ ಲಾಂಗ್ ಟೈಮು ಒಂದು ರ್ಯಾಲಿ ಹೋಗ್ತಾ ಇದ್ದೀನಿ. ಬಟ್ ದಿಸ್ ಟೈಮ್ ಗೋಯಿಂಗ್ ಫಾರ್ ಎ ಗುಡ್ ಕಾಸ್. ಸೊ ಯಾವುದೇ ಥರ ಅಡ್ವೆಂಚರ್ ಇಲ್ಲ, ಹಿಂದೂ ಸಮಾವೇಶ, ಒಂದು ಹಿಂದೂಗಳ ಬಾಂಧವರನ್ನ ಒಟ್ಟಿಗೆ ಸೇರಿಸ್ಕೊಂಡು ನಾವು ಒಂದು ರ್ಯಾಲಿ ಹೋಗ್ತಾ ಇದ್ದೀವಿ. ಲೆಟ್ಸ್ ಗೋ. ಹೆಲ್ಮೆಟ್ ವ್ಯೂವಲ್ಲಿ ಸಿಗೋಣ. ಓಕೆ ಗೈಸ್, ಆಡಿಯೋ ಹೆಂಗೆ ಬರ್ತಿದೆ ಅಂತ ಗೊತ್ತಿಲ್ಲ. ಅರ್ಜೆಂಟಿಗೆ ಕ್ಯಾಮ್ನ ಸೆಟ್ ಮಾಡಿದ್ದೀನಿ. ಓವರ್ ಒಂದು 200 ಬೈಕ್ಸ್ ಇದೆ. ನಮ್ಮನ್ನ ಬ್ರಿಟಿಷರು ಇಷ್ಟು ವರ್ಷ ಆಳಿದ್ರಲ್ಲ, ಅದ್ರಲ್ಲಿ ಒಬ್ಬ ಸರ್ ಮೌಂಟ್ ಬ್ಯಾಟನ್ ಅಂತ ವೈಸ್ರಾಯ್ ಇದ್ದ ಬ್ರಿಟಿಷ್. ಅವನೊಂದು ಬುಕ್ಕಲ್ಲಿ ಬರೀತಾನೆ, ಶಿವಾಜಿ ಏನಾದ್ರು ಇಂಗ್ಲೆಂಡ್ ಅಲ್ಲಿ ಹುಟ್ಟಿದ್ರೆ ರಾದರ್ ದೆನ್ ಇಂಡಿಯಾ, ನಾವು ಎಂಟೈರ್ ಪ್ರಪಂಚನೇ ಕಾಂಕ್ವರ್ ಮಾಡ್ತಿದ್ದೋ ಅಂತ. ಲಾರ್ಡ್ ಮೌಂಟ್ ಬ್ಯಾಟನ್ ಕಂಡ ಶಿವಾಜಿ. ಆದರೆ ಶಿವಾಜಿ ಹಿಂದೂ ಧರ್ಮಕ್ಕೆ ಏನು ಮಾಡಿದ್ರು, ಅವ್ರು ಕೊಟ್ಟ ಕೊಡುಗೆ ಏನು, ಅದು ಯಾವುದು ನಾವು ದಿನನಿತ್ಯ ನಮ್ಮ ಮಕ್ಕಳಿಗೆ ಹೇಳ್ಕೊಡಲ್ಲ. ಅದು ನಮ್ಮ ಹಿಂದೂ ಧರ್ಮದ ಒಂದು ವಿಪರ್ಯಾಸ ಅಂತಲೇ ಹೇಳ್ಬೋದು. ಹೇಗೆ ನಮಗೀಗ ಉಸಿರಾಡಲಿಕ್ಕೆ ನಮಗೇನು ಬೇಕು, ಆಕ್ಸಿಜನ್ ಬೇಕು. ನಮಗೆ ನಾವು ಬಿಡ್ತಕ್ಕಂತಹ ಕಾರ್ಬನನ್ನು ವೃಕ್ಷಗಳು ತಗೊಳ್ತದೆ. ನಾವು ವೃಕ್ಷಗಳು ಕೊಡ್ತಕ್ಕಂತಹ ಆಕ್ಸಿಜನ್ನ ತಗೊಂಡ್ರೆ ನಾವು ಹೇಗೆ ಬದುಕ್ತೀವೋ ಹಾಗೆ ನಮ್ಮ ಸನಾತನ ಧರ್ಮ ಅಂತಕ್ಕಂಥದ್ದು ಆಕ್ಸಿಜನ್ ಇದ್ದ ಹಾಗೆ. ಸನಾತನ ಧರ್ಮದ ತತ್ವಗಳೇನಿದೆಯೋ ಅದು ಆಕ್ಸಿಜನ್ ಇದ್ದ ಹಾಗೆ. ಅದು ಕೇವಲ ಯುವಕರು, ಕೇವಲ ವಯಸ್ಸಾದವರು, ಕೇವಲ ಮಕ್ಕಳು, ಶಿಶುಗಳು ಆ ರೀತಿ ಇಲ್ಲ. ಹೇಗೆ ಅದು ಎಲ್ರಿಗೂ ಅವಶ್ಯಕತೆ ಇದೆಯೋ ಹಾಗೆ ಪ್ರತಿಯೊಬ್ಬ ಯುವಕನಿಗೂ ಅವಶ್ಯಕತೆ ಇದೆ. ಯಾರಿಗೆ ಆಕ್ಸಿಜನ್ ಬೇಡ? ಎಲ್ರಿಗೂ ಆಕ್ಸಿಜನ್ ಬೇಕು. ಹಾಗೆ ನಮ್ಮ ಒಂದು ಸನಾತನ ತತ್ವ ಏನಿದೆಯೋ ಇದು ಆಕ್ಸಿಜನ್, ಇದು ಬೇರೆ ಇನ್ನೇನು ಅಲ್ಲ. ನಾವಿದನ್ನು ಆಕ್ಸಿಜನ್, ಇದಿಲ್ಲದೆ ಹೋದರೆ ನಾವು ಬದುಕಲಿಕ್ಕೆ ಸಾಧ್ಯ ಇಲ್ಲ. ಇದನ್ನು ತಲೆಯಲ್ಲಿ ಇಟ್ಕೊಂಡ್ರೆ ನಮ್ಮ ಯುವಕರು ನಮ್ಮ ಸನಾತನ ಧರ್ಮವನ್ನು ನಾವು ಬೆಳೆಸ್ತೀವಿ, ನಾವು ಉಳಿಸ್ತೀವಿ ಅನ್ನೋದಕ್ಕಿಂತ ನಮಗೆ ಅದು ಅವಶ್ಯಕತೆ ಇದೆ. ಇದಕ್ಕಾಗಿ ವೃಕ್ಷಗಳು ಹೇಗೆ ಬೇಕೋ ಹಾಗೆ ನಮ್ಮ ಸನಾತನ ತತ್ವವನ್ನು ನಾವು ಉಳಿಸ್ಕೊಂಡದ್ದೇ ಆದಲ್ಲಿ ನಾವು ಉಳಿತೀವಿ ಅಂತಕ್ಕಂತಹ ಒಂದು ದಿಟ್ಟವಾದಂತಹ ನಿರ್ಧಾರಕ್ಕೆ, ಅಂತಹ ಒಂದು ಅರಿವಿಗೆ ನಮ್ಮ ಯುವಕರು ಇವತ್ತು ಬರಬೇಕು ಅಂತಕ್ಕಂಥದ್ದು ನನ್ನ ಒಂದು ಅನಿಸಿಕೆ. ನಮ್ಮ ಹಿಂದೂರಲ್ಲಿ ಒಂದು ಸೇಯಿಂಗ್ ಇದೆ, ಇದು ಯಾವ ರಿಲಿಜನಲ್ಲೂ ಈ ಥರ ಸೇಯಿಂಗ್ ಇಲ್ಲ. ವಸುದೈವ ಕುಟುಂಬಕಂ ಅಂತ. ವಸುದೈವ ಕುಟುಂಬಕಂ ಅಂತಂದರೆ ಇಡೀ ಪ್ರಪಂಚವೇ ನನ್ನ ಕುಟುಂಬ ಅಂತ. ನಂದೇ ದೇವ್ರು ದೊಡ್ಡದು ಅಂತ ಹೇಳ್ತಾರೆ ಎಲ್ಲ ಧರ್ಮದಲ್ಲೂ. ಅಂಥದ್ರಲ್ಲಿ ನಮ್ಮ ಹಿಂದೂ ಹೇಳ್ತದೆ ಎಂಟೈರ್ ಪ್ರಪಂಚವೇ ನಮ್ಮ ಕುಟುಂಬ ಅಂತ. ಈ ಥರ ಹಿಂದೂ ಧರ್ಮದಲ್ಲಿ ಹುಟ್ಟಿದ್ದು ನಾವು ನಿಜವಾಗ್ಲೂ ಪುಣ್ಯ ಮಾಡಿರಬೇಕು. ನಮ್ಮಲ್ಲಿ ಕೆಲವರು ಯಾವ ಥರ ಅಂದ್ಕೊಂಡಿರ್ತಾರೆ ಅಂತಂದರೆ, ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿ ದೇವರೇ ಚೆನ್ನಾಗಿಟ್ಟಿರು ಅಂತ ಕೇಳ್ಕೊಳ್ಳೋದು ಮಾತ್ರ ಹಿಂದೂ ಧರ್ಮ ಅಂತ ಅಂದ್ಕೊಂಡಿರ್ತಾರೆ. ಅದು ಕಂಪ್ಲೀಟ್ಲಿ ರಾಂಗು. ಈ ಬ್ಲಾಗ್ ಮುಖಾಂತರ ನಾನು ನಿಮ್ಮನ್ನ ಕೇಳ್ತೀನಿ ಗೈಸ್, ಯಾರು ಹಿಂದೂ? ಹಿಂದೂ ಅಂದರೆ ಯಾರು? ಎಷ್ಟೋ ಜನ ಹೇಳ್ತಾರೆ ನಾನು ಹಿಂದೂ ದೇವ್ರನ್ನ ಪೂಜೆ ಮಾಡ್ತೀನಿ, ನಾನು ಹಿಂದೂ. ನಮ್ಮ ಅಪ್ಪ ಹಿಂದೂ, ನಮ್ಮ ಅಮ್ಮ ಹಿಂದೂ, ನಮ್ಮ ಅಜ್ಜ ಹಿಂದೂ. ಸೊ ನನಗೂ ಸರ್ನೇಮ್ ಬಂದಿದೆ ನಮ್ಮ ಅಪ್ಪನಿಂದ, ನಮ್ಮ ಅಮ್ಮನಿಂದ, ನಮ್ಮ ಅಜ್ಜನಿಂದ, ಅದಕ್ಕೆ ನಾನು ಹಿಂದೂ. ಅದು ಅಬ್ಸಲ್ಯೂಟ್ಲಿ ರಾಂಗ್ ಗೈಸ್.
ಸೊ ಹಿಂದೂಯಿಸಮ್ ಅಂತಂದರೆ ನಾವು ಸಾವಿರಾರು ಇತಿಹಾಸ ಇದೆ ನಮ್ಮಲ್ಲಿ. ರಾಮಾಯಣ ಇದೆ, ಮಹಾಭಾರತ, ವೇದ, ಉಪನಿಷತ್, ಇವೆಲ್ಲ ನಮ್ಮ ಹಿಂದೂ ಧರ್ಮದಲ್ಲಿ ಸಾವಿರಾರು ರೀತಿ ಪ್ರಪಂಚಕ್ಕೆ ಕೊಡುಗೆ ಕೊಟ್ಟಿದೆ. ಸೊ ನಾವು ಆ್ಯಸ್ ಎ ಹಿಂದೂ ಆಗಿ ಅದನ್ನ ತಿಳ್ಕೊಳ್ಳೋಕ್ಕೆ ಟ್ರೈ ಮಾಡಿ, ನಮ್ಮ ಮಕ್ಕಳಿಗೆ ಟೀಚ್ ಮಾಡಿ. ಹಿಂದೂ ಅಂದರೆ ಏನು, ಉಪನಿಷತ್ ಅಂದರೆ ಏನು, ನಾವು ಆ್ಯಸ್ ಎ ಹಿಂದೂ ಆಗಿ ಪ್ರಪಂಚಕ್ಕೆ ಏನೆಲ್ಲ ಕೊಟ್ಟಿದ್ದೀವಿ, ಅದು ಝೀರೋಯಿಂದ ಹಿಡಿದು ಯೋಗ ಗಂಟನೂ ಎಲ್ಲ ವೆಸ್ಟರ್ನ್ ಕಲ್ಚರು ಹಿಂದೂಯಿಸಮ್ನ ಫಾಲೋ ಮಾಡ್ತಾ ಇದೆ. ಒಂದು ಯೋಗದಲ್ಲಾಗಿರ್ಬೋದು, ಇಲ್ಲ ನೀವು ಮಾಡೋ ಗಣಿತದಲ್ಲಾಗಿರ್ಬೋದು. ಸೊ ಇದನ್ನ ಫೀಲ್ ಪ್ರೌಡಾಗಿ ನಮ್ಮ ಮಕ್ಕಳಿಗೆ ನಾವು ಹೇಳಬೇಕು, ಇದು ಹಿಂದೂಯಿಸಮ್ ಕೊಟ್ಟಿದ್ದು ಎಂಟೈರ್ ವರ್ಲ್ಡಿಗೆ ಇವತ್ತಿಗೂ ಯೂಸ್ ಮಾಡ್ತಾ ಇದ್ದಾರೆ, ಎಫಿಷಿಯೆಂಟಾಗಿ ಯೂಸ್ ಮಾಡ್ತಾ ಇದ್ದಾರೆ. ನೋಡಿ, ನಮ್ಮ ಬಸವಣ್ಣ ಆಗಿರ್ಬೋದು, ವಿವೇಕಾನಂದ ಆಗಿರ್ಬೋದು, ರಾಮಕೃಷ್ಣ ಪರಮಹಂಸ ಆಗಿರ್ಬೋದು, ಇನ್ನೂ ಹಲವಾರು ಜನ ನಮ್ಮ ಹಿಂದೂ ಧರ್ಮಕ್ಕೆ ಶ್ರಮಿಸಿದ್ದಾರೆ. ಅದೇ ಅವರು ಅಷ್ಟೇ, ನಾನು ಚೆನ್ನಾಗಿರಲಿ ದೇವರೇ ಒಳ್ಳೇದು ಮಾಡಪ್ಪ ಅಂದ್ಬಿಟ್ಟು ಮನೇಲಿ ಕೂತ್ಕೊಂಡಿದ್ದಿದ್ರೆ ನಮ್ಮ ಹಿಂದೂ ಧರ್ಮ ಇಲ್ಲಿ ಗಂಟ ಬರ್ತಾ ಇರಲಿಲ್ಲ. ದೇಶ ವಿದೇಶದಲ್ಲಿ ನಮ್ಮ ಯೋಗ ಆಗಿರ್ಬೋದು, ಪ್ಲಾಸ್ಟಿಕ್ ಸರ್ಜರಿ ಯಾವ ಥರ ಮಾಡೋದು ಅಂತಿರ್ಬೋದು, ಇದೆಲ್ಲನೂ ನಾವು ಪ್ರಪಂಚಕ್ಕೆ ಕೊಟ್ಟ ಕೊಡುಗೆ. ಇದರಿಂದ ತುಂಬ ಜನ ಶ್ರಮಿಸಿದ್ದಾರೆ. ಸೊ ನಾವು ಬರೀ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿ ದೇವರೇ ನಮ್ಮನ್ನ ಚೆನ್ನಾಗಿರಪ್ಪ ಅಂತ ಅನ್ನೋದು ಹಿಂದೂಯಿಸಮ್ ಅಲ್ಲ. ಸೊ ಈ ಥರ ಸಮಾವೇಶ ಏನಾದರೂ ನಡೀತಾ ಇದ್ದರೆ ನಿಮ್ಮ ಕೈಯಲ್ಲಿ ಧರ್ಮಕ್ಕೆ ಏನು ಕೊಡೋಕ್ಕಾಗುತ್ತೋ ಬಿಡುತ್ತೋ ಗೊತ್ತಿಲ್ಲ, ಆದರೆ ಒಂದು ಜನ ಒಕ್ಕರಿಂದ ಸೇರಿ ಈ ಥರ ಸಮಾವೇಶನ ನಾವು ಒಂದು ಅದ್ಧೂರಿಯಾಗಿ ಆಚರಿಸಿದ್ರೆ ನಮ್ಮಲ್ಲಿ ಎಷ್ಟೋ ಜನ ಮುಂದೆ ಸ್ಟೇಜಲ್ಲಿ ನಿಂತ್ಕೊಂಡು ಹಿಂದೂ ಸಮಾವೇಶಕ್ಕಾಗಿ ಹೋರಾಡ್ತಾ ಇರ್ತಾರೆ, ಹಿಂದೂಗಳಿಗಾಗಿ ಹೋರಾಟ ಇರ್ತಾರೆ. ಅವ್ರಿಗೊಂದು ಸ್ಫೂರ್ತಿ ಕೊಟ್ಟಂಗೆ ಆಗುತ್ತೆ. ಇವತ್ತು ನಾವು ಹಿಂದೂ ಸಂಗಮ ಸೇರಿರುವಂಥದ್ದು ಇವನ್ನೆಲ್ಲ ಒಂದು ಸಾರಿ ಮೆಲುಕು ಹಾಕಬೇಕು, ಅವ್ರನ್ನೆಲ್ಲ ಒಂದು ಸಾರಿ ಸ್ಮರಣೆ ಮಾಡಿಕೊಳ್ಬೇಕು, ಅವರೆಲ್ಲರಿಗೂ ಒಂದು ಸಾರಿ ನಮನವನ್ನು ಸಲ್ಲಿಸಬೇಕು. ಅದರ ಜೊತೆಗೆ ಯಾರು ತಪ್ಪು ತಿಳ್ಕೊಳ್ಬೇಡಿ, ನಮ್ಮ ಯೋಗ್ಯತೆಯೂ ಕೂಡ ಇವತ್ತು ಯೋಚನೆ ಮಾಡಬೇಕು ಅನ್ನೋ ಕಾರಣ ನಾವು ಸೇರಿದ್ದೀವಿ. ವೆಸ್ಟರ್ನ್ ಕಲ್ಚರ್ ಕಡೆಗೆ ಹೋಗ್ತಾ ಇದ್ದಾರೆ ಅಂತ ನೀವು ಹೇಳ್ತಾ ಇದ್ದೀರಾ, ಆದರೆ ವೆಸ್ಟರ್ನ್ ಎಲ್ಲ ನಮ್ಮ ಕಡೆ ಬರ್ತಾ ಇದ್ದಾರೆ. ಹೌದು, ಅದಕ್ಕೆ ಕಾರಣ ಏನು ಅಂದರೆ ಪ್ರಾರಂಭದಿಂದನೂ ಮನುಷ್ಯನ ಹುಡುಕಾಟ, ಮನಸ್ಸಿನ ನೆಮ್ಮದಿ, ಶಾಂತಿ. ಹೌದು, ಇಷ್ಟೊಂದು ದೇವರುಗಳ ಸೃಷ್ಟಿಯಾಗಿದ್ದು ಕೂಡ ಮನಸ್ಸಿಗೆ ನೆಮ್ಮದಿ, ಶಾಂತಿಗೋಸ್ಕರನೇ. ಹೌದು. ಅದರಲ್ಲಿ ಹಿಂದೂ ಧರ್ಮ, ಅದರಲ್ಲೂ ಸನಾತನ ಧರ್ಮದಲ್ಲಿ ಏನಿದೆ ಅಂದರೆ ನಿನಗೆ ಇಚ್ಛೆ ಪಟ್ಟಂತೆ, ನಿನಗೆ ಇಚ್ಛೆ ಪಟ್ಟಿರುವಂಥ ಯಾವುದೇ ವಸ್ತು ನೀನು ದೇವರನ್ನು ಕಂಡು ನೀನು ತೃಪ್ತಿ ಪಡ್ಬೋದು, ಶಾಂತಿ ತೊಗೊಳ್ಬೋದು. ಅದಕ್ಕೋಸ್ಕರನೇ ಕಲ್ಲಲ್ಲಿ ದೇವ್ರು ಕಾಣ್ತೀವಿ, ಮರದಲ್ಲಿ ದೇವ್ರು ಕಾಣ್ತೀವಿ, ಒಂದು ಗುಡ್ಡದಲ್ಲಿ ದೇವ್ರು ಕಾಣ್ತೀವಿ, ನದಿಯಲ್ಲಿ ನೀರಲ್ಲಿ ದೇವ್ರು ಕಾಣ್ತೀವಿ. ಅಂದರೆ ನಾವು ಅದನ್ನು ದೇವರನ್ನ ಕಂಡು ಅವನಿಗೆ ಎಲ್ಲವನ್ನು ಅರ್ಪಣೆ ಮಾಡಿಬಿಡ್ತೀವಿ, ನಮ್ಮ ಮನಸ್ಸು ಫ್ರೀಯಾಗಿ ಇಟ್ಕೊಳ್ತೀವಿ. ಹೌದು, ದೇವ್ರು ನೋಡ್ತಾನೆ ಅಂತ. ಆದರೆ ವಿದೇಶದಲ್ಲಿ ಆ ಥರ ಇಲ್ಲ, ಎಲ್ಲ ನಾನೇ ಮಾಡೋದು ಅಂತ, ನಾನೇ ಅಂತ ಇರೋದರಿಂದ ಅವನಿಗೆಲ್ಲೋ ಒಂದು ಕಡೆ ನಾನು ಫೇಲ್ಯೂರ್ ಆದಾಗ ಅವನು ಆಘಾತಕ್ಕೆ ಒಳಗಾಗ್ತಾನೆ, ಅಪ್ಸೆಟ್ ಆಗ್ತಾನೆ. ಅದರಿಂದ ಮಾನಸಿಕ ಅಸಮತೋಲನ ಪ್ರಾರಂಭ ಆಗುತ್ತೆ. ಸನಾತನ ಧರ್ಮಕ್ಕೂ ಬೇರೆಯವ್ರಿಗೂ ಇರೋವಂಥ ಮೇಜರ್ ವ್ಯತ್ಯಾಸ ಇದು. ಇವತ್ತು ವಿದೇಶದವರೆಲ್ಲ ನಮ್ಮ ದೇಶದ ಕಡೆಗೆ ಬರ್ತಾ ಇದ್ದಾರೆ, ಆದರೆ ಒಂದು ತಾತ್ಕಾಲಿಕ ಖುಷಿಗೋಸ್ಕರ ನಮ್ಮ ಜನ ಮರಳಾಗುವಂಥದ್ದು ಆಗ್ತಾ ಇದೆ. ಆದರೆ ಇವತ್ತು ದೊಡ್ಡ ಪ್ರಮಾಣದಲ್ಲಿ ತಿರ್ಗಾ ಹಳೆ ಗಾಳಿ ಒಂದು ಬೀಸೋದಕ್ಕೆ ಪ್ರಾರಂಭ ಆಗಿದೆ. ನೀವು ನೋಡ್ಬೋದು, ಎಲ್ಲ ದೇವಸ್ಥಾನಗಳು ಹಿಂದಿಂದಿಗಿಂತ ಇವತ್ತು ತುಂಬ ರಶ್ ಆಗಿರುತ್ತೆ. ತುಂಬ ಭಕ್ತಿ ಭಾವನೆಗಳಿದೆ. ಕುಂಭಮೇಳದಲ್ಲಿ ಕೋಟ್ಯಾಂತರ ಜನ ಬರ್ತಾರೆ. ಇದರಲ್ಲಿ ಸ್ವಲ್ಪ ಧರ್ಮ ಮಿಳಿತ ಆದರೆ, ಸ್ವಲ್ಪ ಸಂಸ್ಕೃತಿ ಮಿಳಿತ ಆದರೆ, ಸ್ವಲ್ಪ ಶಾಂತಿ ಅನ್ನೋದು ಮಿಳಿತ ಆದರೆ, ಮತ್ತು ಯಾಕೆ ನಾವು ದೇವಸ್ಥಾನಕ್ಕೆ ಹೋಗಬೇಕು, ಧರ್ಮನ ಯಾಕೆ ಉಳಿಸ್ಕೊಳ್ಬೇಕು ಅನ್ನೋ ಒಂದು ಸ್ವಲ್ಪ ಕಾಳಜಿ ಬಂದುಬಿಟ್ರೆ ನಿಜವಾಗ್ಲೂ ಮನುಷ್ಯನಿಗೆ, ಅದರಲ್ಲೂ ವಿಶೇಷವಾಗಿ ಇಡೀ ಜಗತ್ತಿಗೆ ಶಾಂತಿ, ನೆಮ್ಮದಿ ಕೊಡುವಂಥ ತಾಕತ್ತು, ಶಕ್ತಿ ಇರೋದು ಸನಾತನ ಧರ್ಮ. ಅದು ಸಿಗುತ್ತೆ ಇಡೀ ಜಗತ್ತಿಗೆ. ಸೊ ಪ್ರತಿ ಹಿಂದೂ ಧರ್ಮ ತನ್ನ ಜೀವನದಲ್ಲಿ ಕಡ್ಡಾಯವಾಗಿ ಅನುಸರಿಸಬೇಕಾದ ಒಂದು ಮೌಲ್ಯ, ಒಂದು ಇಂಪಾರ್ಟೆಂಟ್ ಮೌಲ್ಯ ಅಂತಂದರೆ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ? ಇವತ್ತಿನ ಸನ್ನಿವೇಶದಲ್ಲಿ ನಾನು ಹಿಂದೂ ಅಂತ ಹೆಮ್ಮೆ ಪಡಬೇಕು. ಹೌದು. ಈ ಹಿಂದೂಗಿಂತ ಮಿಗಿಲಾದದ್ದು ಯಾವುದೂ ಇಲ್ಲ. ಜಾತಿ ಇರ್ಬೋದು, ಭಾಷೆ ಇರ್ಬೋದು, ಪ್ರಾಂತ ಇರ್ಬೋದು, ಯಾವುದೇ ವ್ಯತ್ಯಾಸ ಇದ್ರೂ ಕೂಡ ನಾನು ಮೊದಲು ಹಿಂದೂ ಆಗಿರಬೇಕು ಅನ್ನೋವಂಥ ಭಾವನೆ ಬಂದರೆ ಮಿಕ್ಕಿದ ಎಲ್ಲ ಸಮಸ್ಯೆಗಳು ಬಗೆಹರಿಯುತ್ತೆ. ಆ ಒಂದು ಗಟ್ಟಿತನ ಬರಬೇಕು. ಸೊ ನೀವೇನಾದರೂ ನನ್ನ ಕೇಳಿದ್ರೆ ನೀವು ಯಾವ ಜಾತಿ ಅಂತ, ನಾನು ಒಂದೇ ಜಾತಿ ಅಂತ ಹೇಳೋದು, ಅದು ಸನಾತನ ಧರ್ಮ. ಸನಾತನ ಧರ್ಮದಲ್ಲಿ ನಿಮಗೆ ಯಾವುದೇ ಥರ ಕ್ಷತ್ರಿಯ ಬರಲ್ಲ, ಶೂದ್ರ ಬರಲ್ಲ, ಲಿಂಗಾಯತ ಬರಲ್ಲ, ಒಕ್ಕಲಿಗೌಡ ಬರಲ್ಲ, ಎಲ್ಲರೂ ಒಂದೇ ಜಾತಿ, ಅದು ಸನಾತನ ಜಾತಿ. ಸೊ ಈ ಥರ ನಾವು ಮೈಂಡ್ಸೆಟ್ ಬೆಳೆಸ್ಕೊಂಡ್ರೆ ಮಾತ್ರ ನಾವು ಹಿಂದೂಯಿಸಮ್ನ ಮತ್ತು ಅದರಲ್ಲಿರುವ ಮಹತ್ವನ ಎಂಟೈರ್ ಪ್ರಪಂಚಕ್ಕೆ ಸಾರ್ಬೋದು. ಸೊ ಇದೊಂದು ಮನಸ್ಸಲ್ಲಿರಲಿ. ನೀವು ಯಾವುದೇ ಜಾತಿ ಆಗಿರ್ಬೋದು, ಯಾವುದೇ ಕುಲ ಆಗಿರ್ಬೋದು, ಯಾವುದೇ ಗೋತ್ರ ಆಗಿರ್ಬೋದು, ಈ ಬ್ಲಾಗ್ ನೋಡ್ತಾ ಇದ್ದರೆ ನೀವು ನೆಕ್ಸ್ಟ್ ಯಾರಾದರೂ ಕೇಳಿದರೆ ನೀವು ಯಾವ ಜಾತಿ ಅಂತಂದರೆ ಸನಾತನಿ ಅಂತಾನೆ. ಸನಾತನ ತತ್ವನ
ಜೀವನದಲ್ಲಿ ಅಳವಡಿಸಿ ಅಂತ. ಇವತ್ತು ನಮ್ಮ ಜೊತೆ ಇದ್ದಾರೆ ನಮ್ಮ ಸತ್ಯಣ್ಣ. 17 ವರ್ಷ ನಮ್ಮ ಆರ್ಮಿಯಲ್ಲಿದ್ದು ದೇಶ ಸೇವೆ ಮಾಡಿ ಇವಾಗ ನಮ್ಮ ಹಿಂದೂ ಸಮಾವೇಶಕ್ಕೆ ಇನ್ನೂ ಅವರ ಸೇವೆ ಸಲ್ಲಿಸ್ತಾನೆ ಇದ್ದಾರೆ. ಇವಾಗ ನಾವು ಬೈಕ್ ಜಾಥಾ ಹೋಗ್ತಾ ಇದೀವಿ, ತುಂಬಾ ಬೈಕ್ಗಳು ಬರ್ತಾ ಇದೆ, ಖುಷಿ ವಿಚಾರ. ಸೊ ಈ ಒಗ್ಗಟ್ಟು ಇವತ್ತಿಗೆ ಸೀಮಿತ ಆಗದೆ ಮುಂದೆ ನಾವು ಫ್ಯೂಚರಲ್ಲಿ ಇದೇ ಥರ ಒಗ್ಗಟ್ಟಾಗಿರ್ಬೇಕು ಅಂತಂದ್ರೆ ಏನು ಹೇಳ್ತೀರಾ ನೀವು? ಏನಂತ ಹೇಳಿದ್ರೆ ಇದು ಇವತ್ತಿ ಒಂದು ದಿನಕ್ಕೆ ಮಾತ್ರ ಸೀಮಿತ ಆಗಬಾರ್ದು. ನಮ್ಮ ದೇಶ ಮತ್ತು ಧರ್ಮ ಅಂತ ಬಂದಾಗ ನಮ್ಮ ಹಿಂದೂ ಸಮಾಜ, ಹಿಂದೂ ಧರ್ಮದವರು ಎಲ್ಲ ಒಗ್ಗಟ್ಟಾಗಿ ಇರಬೇಕು. ಹಾಗೆ ಈ ಒಂದು ಸಮಾವೇಶ ಏನು ಜಾಥಾ ನಡೀತಿದ್ವಿ, ಇದು ಒಂದು ದಿನಕ್ಕೆ ಸೀಮಿತವಾಗಿರದೆ ನಮ್ಮ ಧರ್ಮವನ್ನು ಉಳಿಸಲಿಕ್ಕೆ, ನಮ್ಮ ಸಂಸ್ಕೃತಿಯನ್ನು ಉಳಿಸಲಿಕ್ಕೆ, ಜಾತಿ ಭೇದ ಮತ ಎಲ್ಲ ಮರೆತು ಒಗ್ಗಟ್ಟಾಗಿ ಹಿಂದೂ ಸಮಾಜವನ್ನು ಒಗ್ಗೂಡಿಸಲಿಕ್ಕೆ, ಒಂದು ಜಾಗೃತಿಯನ್ನು ಮೂಡಿಸಲಿಕ್ಕೆ ಈ ಒಂದು ಜಾಥಾವನ್ನು ಹೊರಟಿದ್ವಿ. ನಾಡಿದ್ದು ಭಾನುವಾರ ಹಿಂದೂ ಮಹಾಸಂಗಮ ಅಂತ ಒಂದು ಕಾರ್ಯಕ್ರಮ ನಂಬ್ಕೊಂಡಿದ್ವಿ. ಜನಗಳಲ್ಲಿ ರಾಜಕೀಯದವರು ವಿಭಿನ್ನ ಥರದಲ್ಲಿ ಒಂದು ಒಡೆದು ಆಳುವ ನೀತಿಯನ್ನು ಆಡ್ತಿದ್ದಾರೆ. ಅಂದರೆ ಜಾತಿಗಳ ಮಧ್ಯೆ ಅದನ್ನೆಲ್ಲ ಮರೆತು ಎಲ್ಲ ಜಾತಿ ಧರ್ಮದವರು ಒಟ್ಟಿಗೆ ಒಗ್ಗಟ್ಟಾಗಿ ಒಂದು ಹಿಂದೂ ಧರ್ಮ ಅಂತಕ್ಕಂಥ ಧಾರ್ಮಿಕ ಭಾವನೆಯಿಂದ ಒಂದು ಹಿಂದೂ ಧರ್ಮವನ್ನು ನಾವು ಒಗ್ಗೂಡಿಸ್ಲಿಕ್ಕೆ, ಈ ಒಂದು ಜಾಗೃತಿಯನ್ನು ಮೂಡಿಸ್ಲಿಕ್ಕೆ ಈ ಒಂದು ಜಾಥಾ ಮತ್ತು ಹಿಂದೂ ಮಹಾಸಂಗಮ ಕಾರ್ಯಕ್ರಮ ಆಯೋಜನೆ ಮಾಡಿದ್ವಿ. ಸೊ ನಾನು ಈ ಸಮಾವೇಶದಲ್ಲಿ ಕೇಶವಮೂರ್ತಿ ಸರ್ನ ಮೀಟ್ ಮಾಡಿದೆ. ಹಾಗೆ ನಮ್ಮ ಅಂಕನಹಳ್ಳಿ ಒಬ್ಬರು ಸ್ವಾಮೀಜಿಯವರು ಬಂದಿದ್ದರು, ನಾನು ಅವ್ರನ್ನೂ ಮೀಟ್ ಮಾಡಿದೆ. ನಿಮಗೇನಾದರೂ ಚಾನ್ಸ್ ಸಿಕ್ಕಿದ್ರೆ ಕೇಶವಮೂರ್ತಿ ಸರ್ ಏನಾದರೂ ನಿಮ್ಮ ಒಂದು ಸಭೆಯಲ್ಲಿ ಇದ್ದರೆ ಅವ್ರ ಸ್ಪೀಚ್ನ ದಯವಿಟ್ಟು ಮಿಸ್ ಮಾಡ್ಕೋಬೇಡಿ. ನನಗೆ ಲಿಟ್ರಲಿ ಗೂಸ್ ಬಂಪ್ಸ್ ಬಂತು. ಅವ್ರು ಮಾತಾಡೋ ಶೈಲಿ ಆಗಿರ್ಬೋದು, ಅವ್ರಿಗೆ ಇರುವ ಹಿಂದುತ್ವ ನಾಲೆಡ್ಜ್ ಆಗಿರ್ಬೋದು. 40 ವರ್ಷದಿಂದ ಹಿಂದೂಗಾಗಿ ಶ್ರಮಿಸ್ತಾ ಇದ್ದಾರೆ ಗೈಸ್. ಅಂಥ ಒಬ್ಬ ಸ್ಪೀಚ್ ಯಾರು ಬೇಕಾದರೂ ಮಾಡ್ಬೋದು. ಆದರೆ ಆ ನಾಲೆಡ್ಜ್ ಇಟ್ಕೊಂಡು, ಆ ಇಂಟೆನ್ಸ್ ಇಟ್ಕೊಂಡು ಹಿಂದೂ ಧರ್ಮದ ಬಗ್ಗೆ ಇಷ್ಟು ದಿನ ಹೋರಾಡಿ ಆ ಸ್ಪೀಚ್ ಕೊಡ್ತಾರಲ್ಲ, ಅದು ನಿಮಗೆ ನಿಜವಾಗ್ಲೂ ತಟ್ಟುತ್ತೆ. 40 to 45 minutes ಸ್ಪೀಚ್ ಇದೆ ಗೈಸ್. ನಾನು ಕಂಪ್ಲೀಟ್ ಬ್ಲಾಗಲ್ಲಿ ಹಾಕೋಕ್ಕಾಗಲ್ಲ. ಬಟ್ ನಿಮಗೇನಾದರೂ ಚಾನ್ಸ್ ಸಿಕ್ಕಿದ್ರೆ ಕೇಶವಮೂರ್ತಿ ಸರ್ ಸ್ಟೇಜಲ್ಲಿ ಏನಾದರೂ ಇದ್ದರೆ ಅವ್ರ ಭಾಷಣ ಮಾತ್ರ ಮಿಸ್ ಮಾಡ್ಕೋಬೇಡಿ. ಫೈರ್ ಬ್ರ್ಯಾಂಡ್ ಅಂತಂದರೆ ಫೈರ್ ಬ್ರ್ಯಾಂಡ್ ಭಾಷಣ ಅದು. ನಾನು ತುಂಬ ಕಮ್ಮಿ ಜನಗಳಿಗೆ ಇನ್ಫ್ಲುಯೆನ್ಸ್ ಆಗೋದು. ಬಟ್ ಆ್ಯಸ್ ಎ ಪರ್ಸ್ನಲಿ ಅವ್ರ ಜೊತೆ ಮಾತಾಡಾದ್ಮೇಲೆ ನನಗೆ ಗೊತ್ತಾಗಿದ್ದು, ಓ ಗುರುವೇ, ನೆಕ್ಸ್ಟ್ ಲೆವೆಲ್ ಅಂತಂದರೆ ನೆಕ್ಸ್ಟ್ ಲೆವೆಲ್ ಅಂತ. ಸೊ ಈ ಬ್ಲಾಗ್ನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಶ್ರೀರಾಮ್ ಅಂತ ಹೇಳ್ತಾ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ. ನಿಮ್ಮ ಎಕ್ಸಾಮಿಕೇಟ್ ಸೈನಿಂಗ್ ಆಫ್. ಬಾಯ್. छोटी सी बात फिर दोहराऊंगा मैं, आप लिख सकते हैं तो लिखिए, अगर बोल सकते हैं तो बोलिए, और चिल्ला सकते हैं तो चिल्लाइए, और अगर इन तीनों कामों को भी नहीं कर सकते तो जो चिल्ला रहा है उसके साथ खड़े हो जाइए. जय श्री राम. ಸರ್, ಇನ್ನೊಂದು ಸರ್, ನೀವು ಹೇಳಿದ್ರಿ ನಾವು ಯಾಕೆ ಮರನ ಪೂಜೆ ಮಾಡ್ತೀವಿ, ಯಾಕೆ ನಾವು ನದಿನ ಪೂಜೆ ಮಾಡ್ತೀವಿ. ಇನ್ನೂ ವಿವರವಾಗಿ ಹೇಳಬೇಕು ಅಂದರೆ ಒಂದು ಸಣ್ಣ ಉದಾಹರಣೆ, ಅರಳಿ ಮರ ಸುತ್ತಬೇಕು ಅಂತ ಹೇಳ್ತಾರೆ. ಅದು ಗರ್ಭಿಣಿ ಸ್ತ್ರೀಯರು ಅರಳಿ ಮರ ಸುತ್ತಬೇಕು ಅಂತ. ಅದೊಂದು ವೈಜ್ಞಾನಿಕ ಕಾರಣ ಇದೆ. ಅರಳಿ ಮರದಲ್ಲಿ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಒಂದು ರೀತಿಯಾದಂಥ ಒಂದು ಪಾಸಿಟಿವ್ ಎನರ್ಜಿ ಉತ್ಪತ್ತಿ ಆಗುತ್ತೆ. ಎರಡನೇದು 400 ಜನಕ್ಕೆ ಬೇಕಾಗಿರುವಂಥ ಆಕ್ಸಿಜನ್ ಉತ್ಪತ್ತಿ ಆಗೋದು ಅರಳಿ ಮರದಲ್ಲಿ. ಫ್ರೆಶ್ ಆದಂಥ ಏರ್, ಶುಭ್ರವಾದಂಥ ಗಾಳಿ ಇದು ಸಿಗಬೇಕು ಗರ್ಭಿಣಿ ಸ್ತ್ರೀಯರಿಗೆ. ಅದು ಅವರ ಮೇಲೆ ಪರಿಣಾಮ ಆಗುತ್ತೆ ಅನ್ನೋ ಕಾರಣಕ್ಕೆ ಇದನ್ನು ಮರ ಸುತ್ತೋದು ಅಂತ ಹೇಳಿದ್ರು. ಆದರೆ ನಮ್ಮ ಜನ ಧರ್ಮಕ್ಕೆ, ಧಾರ್ಮಿಕತೆಗೆ ಬೆಲೆ ಕೊಟ್ಟಷ್ಟು ಬೇರೆದಕ್ಕೆ ಬೆಲೆ ಕೊಡಲ್ಲ. ಆದ್ದರಿಂದ ಅದಕ್ಕೆ ಧಾರ್ಮಿಕತೆ ಹೇಳಿದ್ರು. ಏನಂದರೆ, ನೀನು ಇದನ್ನು ಸುತ್ತಿದ್ರೆ ದೇವರು ವರ ಕೊಡ್ತಾನೆ, ನಿನಗೆ ಒಳ್ಳೆ ಮಗು ಆಗುತ್ತೆ, ಹೆರಿಗೆ ಚೆನ್ನಾಗಾಗತ್ತೆ ಅಂತ ಹೇಳಿದ್ರು. ಆದರೆ ಇದೇ ಕಾರಣ ಅಲ್ಲ, ವೈಜ್ಞಾನಿಕ ಕಾರಣ ಇದೆ. ವೈಜ್ಞಾನಿಕ ಕಾರಣಗಳನ್ನು ಮುಂದೆ ಇಡಲಿಲ್ಲ, ಧರ್ಮದ ಕಾರಣನ ಮುಂದೆ ಇಟ್ಟು ನಮ್ಮ ಜನರಿಗೆ ಆ ಸಂದರ್ಭದಲ್ಲಿ ಏನು ಬೇಕಾಗಿತ್ತು ಅದನ್ನು ಹೇಳಿದ್ರು. ಇವತ್ತು ಉದಾಹರಣೆ ಬೇವಿನ ಮರ, ಬೇವಿನ ಎಲೆ ಅನೇಕ ಔಷಧಿಗಳಿಗೆ ಉಪಯೋಗ ಆಗುತ್ತೆ.
ಒಂದು ಮನೆಯಲ್ಲಿ ಕಡ್ಡಾಯ ಒಂದು ಬೇವಿನ ಮರ ಇರಬೇಕು ಅಂತ ಒಂದು ಕಾನೂನೇ ಇತ್ತು, ಅಂದರೆ ಒಂದು ನಿಯಮನೇ ಇತ್ತು. ಒಂದು ಹಿಂದೂ ಮನೆ ಅಂದರೆ ಒಂದು ಬೇವಿನ ಮರ ಇರಬೇಕು ಅಂತ. ನಾವು ಮರನೆಲ್ಲ ಕಡಿದ್ವಿ, ಮರ ಬೆಳೆಸೋಕ್ಕೆ ಜಾಗ ಇಲ್ಲ. ಆದರೆ ಇವತ್ತು ಅದೇ ಬೇವನ್ನ ಟೂತ್ ಪೇಸ್ಟಲ್ಲಿ ಹೇಳ್ತಾರೆ ನೀಮ್ ಉಪಯೋಗಿಸಿದ್ದೀರಾ ಅಂತ ಬರುತ್ತೆ, ನೀಮ್ ಹಾಕಿದ್ದೀರಾ ಅಂತ. ಅಂದರೆ ಇವತ್ತು ನಾವು ಯಾವ ಪೇಸ್ಟನ್ನು ಉಪಯೋಗಿಸ್ತೀವಿ ಆ ಪೇಸ್ಟ್ ಅವ್ರು ಕೇಳ್ತಾರೆ ನೀಮ್ ಉಪಯೋಗಿಸಿ. ನಾವು ಬೇವಿನ ಕಡ್ಡಿಲೇ ಹಲ್ಲು ಉಜ್ತಾ ಇದ್ವಿ, ಬೇವಿನ ಕಡ್ಡಿಲಿ ಹಲ್ಲು ಉಜ್ಜಿದಾಗ ನೀವು ಅನಾಗರಿಕರು ಅಂದರು. ಇವತ್ತು ಅದೇ ಪೇಸ್ಟಿಗೆ ನೀಮ್ ಉಪಯೋಗಿಸಿ ಅಂತ ಹೇಳ್ತಾರೆ. ಅಂದರೆ ಯಾರು ಇವಾಗ ಅನಾಗರಿಕರು? ಹೌದು. ಇದನ್ನು ಸ್ವಲ್ಪ ಸರ್ಚ್ ಮಾಡ್ತಾ ಹೋದರೆ ನಮಗೆ ಅನೇಕ ಸಂಗತಿಗಳು ಹೊಳೆಯುತ್ತೆ. ಎಲ್ಲ ವಿಷಯದಲ್ಲೂ ಕೂಡ ಒಂದು ವೈಜ್ಞಾನಿಕ ಹಿನ್ನೆಲೆ ಇದೆ. ಅದನ್ನು ತಿಳ್ಕೊಳ್ಳೋವಂಥ, ಅದನ್ನು ಕೆದಕಿ ತೆಗೆಯುವಂಥ ಕುತೂಹಲ ನಮಗೆ ಇರಬೇಕು. ಅದು ಬಂದರೆ ಸಹಜವಾಗಿ ಅನೇಕ ಸಂಗತಿಗಳು ಬೆಳಕಿಗೆ ಬರುತ್ತೆ. ಸರ್, ನಾನು ಇಲ್ಲಿ ಕೂತಾಗ ನಿಮ್ಮದು ಒಂದು ಅರ್ಧ ಗಂಟೆ ಸ್ಪೀಚಲ್ಲಿ ನನಗೆ ತುಂಬ ಇನ್ಸ್ಪೈರ್ ಮಾಡಿದ್ರಿ ಸರ್. ಸೊ ನಿಮಗೆ ಈ ಮೋಟಿವೇಶನ್ ಹೆಂಗೆ ಬಂತು ಸರ್? ಒಂದು ಜನಗಳ ಮಧ್ಯೆ ಫೈರ್ ಬ್ರ್ಯಾಂಡ್ ಥರ ಮಾತಲ್ಲ. ಒಂದು ಸಂಘದಲ್ಲಿ ನಾನು 40 ವರ್ಷ ಬೆಳೆದಿದ್ದೆ. 40 ವರ್ಷದ ನನ್ನ ಅನುಭವ, ನಮ್ಮ ಹಿರಿಯರ ಮಾರ್ಗದರ್ಶನ, ಸಂಘದ ಹಿರಿಯ ಕಾರ್ಯಕರ್ತರು ಅವರ ನಡವಳಿಕೆ, ಅವರ ಸ್ವಭಾವ, ಇದೇ ನನಗೆ ಪ್ರೇರಣೆ. ಮತ್ತು ಸತ್ಯ ಹೇಳೋದಕ್ಕೆ ಯಾವತ್ತೂ ಮಂಡೇಟ್ ಹಾಕೋವಂಥ ಅವಶ್ಯಕತೆ ಇಲ್ಲ. ಯಾವುದು ನಿಜ ಇದೆ ಅದನ್ನು ಹೇಳ್ಬೇಕಾದ್ರೆ ಎಲ್ಲಿ ಬೇಕಾದ್ರೂ ಎಷ್ಟು ಜನರ ಮುಂದೆ ಬೇಕಾದ್ರೂ ಧೈರ್ಯವಾಗಿ ಹೇಳುವಂಥದ್ದನ್ನು ಸಂಘ ಕಲಿಸಿದೆ. ಅದನ್ನು ನಾನು ಸಂಪೂರ್ಣ ಅಳವಡಿಸ್ಕೊಂಡು ಅದರ ಲಾಭವನ್ನು ಪಡಿತಾ ಇದ್ದೀನಿ. ಅಂದರೆ ನನ್ನ ಪ್ರತಿಭೆ ಏನಿದೆ ಮಾತು ಅನ್ನೋದು, ಆ ಮಾತನ್ನು ಸಮಾಜಕ್ಕೆ ಅರ್ಪಣೆ ಮಾಡ್ತಾ ಇದ್ದೀನಿ. ಇನ್ನೂ ನಮ್ಮ ಹತ್ರ 10,000 ಜನನ ಇನ್ಸ್ಪೈರ್ ಮಾಡಿ ಸರ್. ಇವತ್ತಿಂದ ನಾನು ಒನ್ ಆಫ್ ದ ಪೀಸ್. ನೀವು ಎಲ್ಲೇ ಇದ್ರು ಐ ಆಮ್ ದ 1% ಟು ಸಿ ದ ಸ್ಪೀಚ್. ಖಂಡಿತ ಖಂಡಿತ ಖಂಡಿತ. ತುಂಬ ಖುಷಿ ಆಯಿತು ಸರ್, ತುಂಬ ಖುಷಿ ಆಯಿತು.